ದಿನ ಒಂದೇ ರೀತಿ ಚಪಾತಿ ರೊಟ್ಟಿ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ರವೆ ಪರೋಟನ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಪರೋಟ ಮಾಡಬೇಕು ಅನ್ನೋರು ಈ ರವೆ ಪರೋಟ ಟ್ರೈ ಮಾಡಿ ನೋಡಿ. ಬೇರೆ ಪರೋಟಗಿಂತ ತುಂಬ ಸಾಫ್ಟಾಗಿ ಆಗುತ್ತೆ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ. ಮಾಡೋದಕ್ಕೂ ಅಷ್ಟೇ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಯಾವ ಪರೋಟನೂ ನಿಮಗೆ ಇಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಈ ರವೆ ಪರೋಟನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ರವೆ ಪರೋಟನ ಯಾವ ರೀತಿ ಮಾಡೋದಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ರವೆ ಪರೋಟ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು 3/4 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ರವೆ ಇದ್ದರೆ ಮಿಕ್ಸಿನಲ್ಲಿ ಒಂದು ರೌಂಡ್ ಮಾಡ್ಕೊಂಡು ತೊಗೊಳ್ಳಿ. ನಾನು ಚಿರೋಟಿ ರವೆನ ಒಂದು 3/4 ಬಟ್ಲು ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೂ ಪರವಾಗಿಲ್ಲ, 1-2 ಹಸಿಮೆಣಸಿನ್ಕಾಯಿನ ಹೆಚ್ಚಿ ತೊಗೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಓವಿನ ಕಾಳು, 1 ಬಟ್ಲು ಮೊಸರು ಹಾಕಿ ನಾನು ಹಿಟ್ಟನ್ನು ಮೊಸರಲ್ಲೇ ಕಲಿಸ್ಕೊಳ್ತಿದ್ದೀನಿ. ನಿಮಗೇನಾದರೂ ಸಾಫ್ಟಾಗಿರೋ ಪರೋಟ ಬೇಕಂದರೆ ಮೊಸರು ಹಾಕಿ ಕಲಿಸ್ಕೊಳ್ಳಿ. ಮೊಸರಿಲ್ಲ ಅಂದರೂ ಪರವಾಗಿಲ್ಲ, 1 ಬಟ್ಲು ಹಾಲು ಹಾಕ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ತೊಗೊಳ್ಬೇಕು. ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ನಾದಿ ತೊಗೊಳ್ತಿದ್ದೀನಿ. ಪರೋಟಗೆ ಚಪಾತಿಗೆ ಯಾವಾಗಲೂ ಅಷ್ಟೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಮತ್ತೊಂದು ಸಲ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ಈಗ ಗೋಧಿ ಹಿಟ್ಟು ಹಾಕ್ಕೊಂಡೇ ಪರೋಟನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಸೇಮ್ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರೋ ಅದೇ ವಿಧಾನದಲ್ಲಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಒಂದು ಸಲ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸಲ ಲಟ್ಟಿಸ್ಕೊಳ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ಒಳಗಡೆ ಲೇಯರ್ ಬರುತ್ತೆ, ಜೊತೆಗೆ ಪರೋಟ ತುಂಬ ಸಾಫ್ಟಾಗಿ ಆಗುತ್ತೆ. ಮೇಲೆ ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಈ ರೀತಿ 4 ಫೋಲ್ಡ್ ಮಾಡಿ ಮತ್ತೊಂದು ಸಲ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬೇಕನ್ನೋರು ಮಾತ್ರ ಈ ರೀತಿ ಮಾಡಿ. ಮಾಮೂಲಿ ಚಪಾತಿ ಥರ ಇರಬೇಕಂದ್ರೆ ಒಂದು ಸಲ ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀರಲ್ವ ಅದೇ ರೀತಿ ಬೇಯಿಸ್ಕೊಳ್ಬೋದು. ಈ ರೀತಿ ಫೋಲ್ಡ್ ಮಾಡಿ ಹರಿಯೋದ್ರಿಂದ ತುಂಬ ಸಾಫ್ಟಾಗಿ ಪರೋಟನ ಮಾಡ್ಕೊಳ್ಬೋದು. ಪರೋಟನೆಲ್ಲ ಲಟ್ಟಿಸ್ಕೊಂಡು ಆಗಿದೆ. ಅಂಚು ಸಹ ಚೆನ್ನಾಗಿ ಬಿಸಿ ಆಗಿದೆ ನೋಡಿ. ಅಂಚು ಚೆನ್ನಾಗಿ ಬಿಸಿ ಆದಮೇಲೆ ಪರೋಟನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಉರಿನ ಆದಷ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ 2 ಸೈಡನ್ನ ಬೇಯಿಸ್ಕೊಳ್ಬೇಕು. ಮಾಮೂಲಿ ಚಪಾತಿ ಮಾಮೂಲಿ ಪರೋಟಗಿಂತ ಈ ರವೆ ಪರೋಟ ತುಂಬ ಸಾಫ್ಟಾಗಿ ಆಗುತ್ತೆ. ತಣ್ಣಗಾದ್ಮೇಲೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಸುಲಭವಾಗಿ ಈ ರವೆ ಪರೋಟನ ಮಾಡ್ಕೊಳ್ಬೋದಂತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ವಯಸ್ಸಾಗಿರೋರು ಮಾಮೂಲಿ ಪರೋಟ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಸಾಫ್ಟಾಗಿ ಮಾಡಿಕೊಟ್ರೆ ವಯಸ್ಸಾದವರು ಸಹ ಪರೋಟನ ಸುಲಭವಾಗಿ ತಿನ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ಮಾಮೂಲಿ ಗೋಧಿ ಹಿಟ್ಟಿನ ಪರೋಟ ಮಾಡೋಕ್ಕಿಂತ ಈ ರವೆ ಮೊಸರು ಹಾಕಿ ಒಂದು ಸಲ ಈ ರೀತಿ ಮಾಡಿಕೊಟ್ಟು ನೋಡಿ. ತಣ್ಣಗಾದ್ಮೇಲೂ ತುಂಬಾ ಸಾಫ್ಟಾಗಿರುತ್ತೆ ಈ ಪರೋಟ. ಇದು ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ರಾತ್ರಿ ಕೂಡ ಈ ಪರೋಟನ ಮಾಡ್ಕೊಂಡು ತಿನ್ಬೋದು. ಪಲ್ಯ ಚಟ್ನಿ ಯಾವುದ್ರ ಅಗತ್ಯನೇ ಇಲ್ಲ, ಹಾಗೆ ಮೊಸರಿನ ಜೊತೆ ಈ ಪರೋಟನ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.